ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ UGCET ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟನ್ನು ರಿಸಲ್ಟನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ ಮೂಲಕವೇ ಚೆಕ್ ಮಾಡ್ಕೋಬೋದು. ನೀವು ಕೂಡ ಏನಾದರೂ ಸೀಟ್ ಅಲಾಟ್ಮೆಂಟಿಗೆ ವೇಟ್ ಮಾಡ್ತಾ ಇದ್ದೀರಾ CET ಬರೆದು, ಸೊ ಅಂಥವ್ರಿಗೆ ಈ ಒಂದು ಮೊಬೈಲ್ ಮೂಲಕ ಚೆಕ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. KEA ಅಂತ ಸರ್ಚ್ ಮಾಡಿ, ಅಧಿಕೃತವಂತ ವೆಬ್ಸೈಟು. ಫಸ್ಟ್ ಲಿಂಕ್ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ಮೇಲೆ ಲೆಫ್ಟ್ ಸೈಡಲ್ಲಿ ಹೋಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜ್ಗೆ ಬರುತ್ತೆ. ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಓಪನ್ ಆಗಿರುತ್ತೆ. ಅದಕ್ಕೆ ಹೋಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಅಂತ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ. ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಇತ್ತೀಚಿನ ಸುದ್ದಿಗಳಲ್ಲಿ ಸ್ಲೈಡ್ ಸ್ಲೋ ಆಗ್ತಾ ಇರುತ್ತೆ, ಸೀಟ್ ಅಲಾಟ್ಮೆಂಟು ಲಿಂಕ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಂಡು ಕೂಡ ಓಪನ್ ಆಗುತ್ತೆ. ಅಲ್ಲಿನ ಲಿಂಕ್ ನಿಮಗೆ ಕಂಡಿಲ್ಲ ಅಂದರೆ ನೀವೇನಿದೆ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಪ್ರವೇಶ ಅಂತ ಬರುತ್ತೆ. ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡು UGCET ಅಂತ ಕ್ಲಿಕ್ ಮಾಡ್ಕೊಳ್ಳಿ. UGCET ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಭಾಳಷ್ಟು ಲಿಂಕನ್ನು ಕೊಟ್ಟಿರ್ತಾರೆ ನೋಡಿ. ಫಸ್ಟಿಗೆ ಒಂದಿದೆ UGCET ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಕಟ್ ಆಫ್ ಅಂತ ಕೊಟ್ಟಿದ್ದಾರೆ. ಕಟ್ ಆಫ್ ನೋಡ್ಕೋಬೇಕಂದ್ರೆ ಫಸ್ಟ್ ಲಿಂಕನ್ನು ನೀವು ತೊಗೋಬೇಕಾಗುತ್ತೆ. ಇಲ್ಲಿ ಕ್ರೀಡಾ ಪರಿಷ್ಕೃತ ಪಟ್ಟಿ ಕೂಡ ಕೊಟ್ಟಿದ್ದಾರೆ. ಮೊದಲನೇ ಸೀಟು ಹಂಚಿಕೆ ಕಟ್ ಆಫ್ ಕೂಡ ಕೊಟ್ಟಿದ್ದಾರೆ. ತಾತ್ಕಾಲಿಕ ಒಂದು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಮಗೆ ಇವಾಗ ಬೇಕಾಗಿರೋದು ಫೈನಲ್ಲು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ದು ಲಿಂಕ್ ಬೇಕಾಗಿದೆ. ಹಾಗಾಗಿ ಇದರಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ರೈಟ್ ಸೈಡಲ್ಲಿ ಬಾಕ್ಸಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಫಸ್ಟ್ ರೌಂಡಿಂದು ಫೈನಲ್ ಸೀಟ್ ಅಲಾಟ್ಮೆಂಟ್ದು ಲಿಂಕ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಹಲವಾರು ಲಿಂಕ್ಗಳು ಓಪನ್ ಆಗ್ತವೆ. ಇದರಲ್ಲಿ ನಮಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಲಿಂಕನ್ನು ನಾವು ಹುಡುಕಬೇಕಾಗುತ್ತೆ. ಸೆಕೆಂಡ್ ಒನ್ ಇದೆ ನೋಡಿ, UGCET 2026 ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತಿದೆ. 15ನೇ ತಾರೀಕು ಬಿಟ್ಟಿದ್ದಾರೆ, ಇವತ್ತು 16. ಸೊ ನಿನ್ನೆ ಬಿಟ್ಟಿದ್ದಾರೆ ಇದನ್ನು. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ, UGCET 2026 ಅಲಾಟ್ಮೆಂಟ್ ರಿಸಲ್ಟ್ ಅಂತ. ಮೊದಲಿಗೆ ಇಲ್ಲಿ CT ನಂಬರನ್ನು ಹಾಕ್ಕೊಳ್ಳಿ. ನಿಮ್ಮ ಒಂದು CETನಲ್ಲಿ ಆ ನಂಬರ್ ಇರುತ್ತೆ, ಅಪ್ಲಿಕೇಶನ್ ನಂಬರು. CT ನಂಬರ್ ಹಾಕ್ಕೊಳ್ಳಿ. ಆ ಒಂದು CT ನಂಬರ್ ಹಾಕೊಂಡ ನಂತರ ಕೆಳಗಡೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಅಪ್ಲಿಕೇಶನ್ ಹಾಕೋ ಯಾವ ಡೇಟ್ ಆಫ್ ಬರ್ತ್ ಹಾಕಿರೋ ಆ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕೊಂಡ ನಂತರ ಕೆಳಗೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಇದೆ ನೋಡಿ, ಈ ಒಂದು ಕ್ಯಾಪ್ಚರ್ ಕೋಡನ್ನು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮಾಡಿಕೊಂಡು ಚೆಕ್ ರಿಸಲ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಬಿನ್ ಅಲಾಟೆಡ್ ಸೀಟ್ ಅಂತಿದೆ ನೋಡಿ. ಈ ರೀತಿಯಾಗಿ ಬರಬೇಕು. ಈ ಸೀಟ್ ಅಲಾಟ್ಮೆಂಟ್ ಆದರೆ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ರಿಸಲ್ಟು. ಇಲ್ಲಿ CT ನಂಬರು, ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿಯ ಕೆಟಗರಿ, ಇಲ್ಲಿ ರ್ಯಾಂಕ್ ಬಂದಿದೆ ಕೊಟ್ಟಿದ್ದಾರೆ, ಎಷ್ಟು ರ್ಯಾಂಕಲ್ಲಿ ಬಂದಿದ್ದೀರಾ ಮತ್ತು ಯಾವ ಒಂದು ಸೀಟು ನೀವು ಆಯ್ಕೆ ಮಾಡಿದ್ದೀರಾ, ಇಂಜಿನಿಯರಿಂಗ್ ಕೊಟ್ಟಿದ್ದೀರಾ ಅಥವಾ BSc ನರ್ಸಿಂಗ್ ಕೊಟ್ಟಿದ್ದೀರಾ, ವೆಟರ್ನರಿ ಕೊಟ್ಟಿದ್ದೀರಾ, ಅದು ನಿಮಗೆ ಶೋ ಆಗುತ್ತೆ. ಮತ್ತು ಇಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಯಾವ ಒಂದು ಕಾಲೇಜಿಗೆ ಆಗಿದೆ ಅಂತ ಕಾಲೇಜ್ ಹೆಸರು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅಡ್ರೆಸ್ ಕೂಡ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಕೋರ್ಸ್ ಅಲಾಟ್ಮೆಂಟ್ ಕೂಡ ನಿಮಗೆ ಕೊಟ್ಟಿದ್ದಾರೆ, ಸಿವಿಲ್ ಇಂಜಿನಿಯರಿಂಗ್ ಅಂತ. ಮತ್ತು ಇಲ್ಲಿ ಕೆಟಗರಿ ಅಲಾಟ್ಮೆಂಟ್ ಕೂಡ ನಿಮಗೆ ಕೊಟ್ಟಿರ್ತಾರೆ, ಯಾವ ಒಂದು ಕೆಟಗರಿನಲ್ಲಿ ಅಲಾಟ್ಮೆಂಟ್ ಆಗಿದೆ ಅನ್ನೋದು ಕೂಡ ನಿಮಗೆ ಕೊಟ್ಟಿರ್ತಾರೆ. ಕೆಳಗಡೆ ನಿಮಗೆ ಈ ಒಂದು ಸೀಟಿನ ಒಂದು ಅಮೌಂಟ್ ಪೇ ಮಾಡೋಕ್ಕೆ ಕೂಡ ಒಂದು ಅಮೌಂಟ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಆ ಒಂದು ಅಮೌಂಟನ್ನು ನಿಮಗೆ ಆನ್ಲೈನ್ ಮುಖಾಂತರ ಪೇ ಮಾಡಬೇಕು. ಆ ಒಂದು ಅಮೌಂಟನ್ನು ಯಾವ ರೀತಿ ಪೇ ಮಾಡೋದು ಲಾಗಿನ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಸೀಟ್ ಅಲಾಟ್ಮೆಂಟ್ ಆಗಿರೋದು ನೋಡ್ಕೋಬೋದು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದ್ರ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.